ನಿಮ್ಮೊಂದು 500 ರೂಪಾಯಿ ಸೇರು ನಿಮ್ಮೊಂದು ಕೊಡ್ತಾರೆ ನನಗೆ ಎಷ್ಟು ಆರಾಮಿದ್ರೆ ಎನರ್ಜಿನ ಗುಡ್. ತಮಗೆಲ್ಲ 75ನೇ ಗಣರಾಜ್ಯೋತ್ಸವ ನಿಮಿತ್ತ ಶುಭೋದಯ ಹೇಳುತ್ತಾ ಇಂದಿನ ಒಂದು ಪವಿತ್ರವಾದ ಕಾರ್ಯಕ್ರಮದ ಘನ ಅಧ್ಯಕ್ಷನಾಗಿರುವ ಶಾಲೆಯ ಸಿಡಿನ್ಸು ಅಧ್ಯಕ್ಷರೇ, ಮುಖ್ಯ ಗುರುಗಳೇ, ಮಾದರಿ ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕ ಬಂದವರೇ, ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಬಂದವರೇ, ವಿಶೇಷವಾಗಿ ಇಲ್ಲಿ ನಡೆದಂತ ಎಲ್ಲ SDMC ಸದಸ್ಯರು, ಗೌರವಿತ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಎಲ್ಲ ಯುವಕರೇ ಹಾಗೂ ಸಂಘಟನೆಯ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಎಲ್ಲ ತಾಲೂಕಾ ಅಧ್ಯಕ್ಷರೇ, ವಿಶೇಷವಾಗಿ ಈ ಗ್ರಾಮದಲ್ಲಿ ಕುಂತಂತ ಎಲ್ಲ ಗ್ರಾಮಸ್ಥರೇ, ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ ಹಾಗೂ ವಿಶೇಷವಾಗಿ ಇಲ್ಲಿ ತನಕ ಸುಮಾರು ಟೈಮ್ ಎಷ್ಟು ಈಗ 10:11 10:50 ಆದ್ರೂ ನಿಮ್ಮ ತಾಳ್ಮೆ ಮತ್ತೆ ಬಹಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ತಾವು ಸ್ಪಂದನೆ ಕೊಡ್ತಾ ವಿಶೇಷವಾಗಿ ಮುದ್ದು ಮಕ್ಕಳಿಗೆ ಅಭಿನಂದನೆ ಹೇಳುತ್ತಾ ನಾವು 75ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಹೌದಲ್ಲ ರೀ? ಈಗ ಯಾವ್ದ್ರಿ 75ನೇ ಗಣರಾಜ್ಯೋತ್ಸವ. ಅದಕ್ಕೆ ಅಂದಲ್ಲ ಇದು ಏನಾಗಿದೆ ನಮ್ಮ ದೇಶದಾಗಂದ್ರ ಎಲ್ಲ ನಾವು ಹಿಂದಿನ ಪರಂಪರೆ ಇರೋದು ಗಣರಾಜ್ಯ 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 ಗಣರಾಜ್ಯನೇ ಅನ್ಕೊಂಡು ಬಂದಿದ್ದೇವೆ. ಆದ್ರೆ ಸತ್ಯ ಮತ್ತು ಸಂವಿಧಾನವನ್ನು ಪರಿಪೂರ್ಣವಾಗಿ ತಿಳ್ಕೊಬೇಕಾದ್ರೆ ಇದು ಇವತ್ತಿನ ದಿನ ಏನದ? ಸಂವಿಧಾನ ದಿನ ಅದ. ಏನದ್ರಿ? ಸಂವಿಧಾನ ದಿನ. ಅದು ನಾವು ನವೆಂಬರ್ 26, 1949 ಅಂಗೀಕಾರ ಮಾಡ್ಕೊಂಡೆ ಸಭೆ ಹೌದ್ರಿ? ಮಾಡ್ಕೊಂಡ್ರೆ ಅಂಗೀಕಾರ ದೇಶ ನಡಿಬೇಕಾಗಿದ್ರಿ. 520 ಸಂಸ್ಥೆಗಳು ಹೋಯ್ತೀರಿ. ಅವು ಎಲ್ಲ ಸಂಸ್ಥೆಗಳು ಎಲ್ಲ ರಾಜ್ಯಗಳ ಭಾಷಾ ಪ್ರಾಂತ ಆಧಾರದ ಮೇಲೆ ಒಂದು ಮಾಡಿ ಮಾಡಿದ್ರು. ಅವಾಗ ರಾಜೇಂದ್ರ ಪ್ರಸಾದ್ ಮೊದಲನೇದೇನದು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ. ಅದು 22 ಸಮಿತಿ ಇತ್ತು. 22ನೇ ಸಮಿತಿಯಲ್ಲಿ ಅತ್ಯಂತ ಶ್ರೇಷ್ಠ ಸಮಿತಿ ಯಾವುದು? ಕರಡು ಸಮಿತಿ. ಆ ಕರಡು ಸಮಿತಿ ಅಧ್ಯಕ್ಷರು ಯಾರು? ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು 7 ಮಂದಿ ಹೆಚ್ಚು ಹೇಳಲ್ಲ, ಯಾಕೆ ಹಸಿರಾಗ್ಯಲ್ಲ ನಂಗೂ ಗೊತ್ತದ ವಿಷಯ ಆಗ್ಯದ ನಿಮ್ಗೆ. ಹೌದಲ್ಲ, ಚಾಕ್ಲೇಟ್ ಬಿ ಕೊಟ್ಟಿಲ್ಲ ಹಿಂಗ. ಹೀಗಾಗಿ ಏನಾಗ್ಯದ ಅಂದ್ರ ಇಲ್ಲಿ ಟೋಟಲಿ 7 ಮಂದಿ ಸದಸ್ಯರು ಅಂತಾರ. ಆ 7 ಮಂದಿ ಸದಸ್ಯರಲ್ಲಿ ಎಲ್ಲರೂ ಸಂವಿಧಾನ ಇದು ದೇಶ ಹೆಂಗಿತ್ರಿ? ಅವಾಗ 39 ಕೋಟಿ ಇತ್ತು ಜನಸಂಖ್ಯೆ. ಯಾವಾಗ ದೇಶ ಸ್ವತಂತ್ರ ಆಗಿ ಅವಾಗ 39 ಕೋಟಿ. ಈಗ ಎಷ್ಟೇ? 141 ಕೋಟಿ. 141 ಕೋಟಿ. ಇದು ಸಂವಿಧಾನ ಅವಾಗ ಬರ್ದಾರ. ಆದ್ರೆ ದೇಶ ಯಾವ್ದ್ರ ಮೇಲೆ ನಡೆದದ? ಸಂವಿಧಾನ ಮೇಲೆ ನಡೆದದ. ಈ ಸಂವಿಧಾನ ಹೆಂಗಂದ್ರೆ 7 ಮಂದಿದಾಗ ಎಲ್ಲರೂ ಆರೋಗ್ಯವಂತ ದೂರ ಇದ್ರು, ಯಾರು ಏನೇನೋ ಹೇಳಿದ್ರು, ಯಾರು ರಿಲಿಜನ್ ಕೊಟ್ರು, ಯಾರು ಮನೆಗೆ ಹೋದ್ರು, ಯಾರು ಮನೆಗಳಿದ್ರು. ಇದೆಲ್ಲ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಯಾರ ಮೇಲೆ ಬರ್ತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಮೇಲೆ. ನಾವು ತಿಳ್ಕೋಬೇಕೇನಂದ್ರೆ ಸಂವಿಧಾನ ದಿನ ಇದು ಗಣರಾಜ್ಯ. ಗಣ ಅಂದ್ರೆ ಏನು? ಜನ. ಸಂವಿಧಾನ ಪ್ರಕಾರ ರಾಜ್ಯ ಅಂದ್ರೆ ಏನು ರಾಜ್ಯ ಅಂದ್ರೆ ನಾವು ರೂಲ್ ಸಂವಿಧಾನ ರೂಲ್ ಪ್ರಕಾರ ಪ್ರಭುತ್ವ ಅಂತ ಕರಿತೇವೆ. ಪ್ರಜೆಗಳ ಪ್ರಭುತ್ವ. ಗಣ ಜನ, ಜನರ ಆಳ್ವಿಕೆ. ಇದು ಏನಂತಾರ? ಜನರ ಆಳ್ವಿಕೆ. ಇದು ಸಂವಿಧಾನ ದಿನ. ಹೀಗಾಗಿ ನಾವು ಇನ್ನೊಂದು ಇಂಗ್ಲಿಷ್ ದಾಗ ಗಣರಾಜ್ಯ ರಿಪಬ್ಲಿಕ್ ಡೇ ಚಲೋ ಕರಿತೀವಿ. ರಿಪಬ್ಲಿಕ್ ಡೇ ಅಲ್ಲ. ಇವತ್ತು ಮೋದಿ ಅವ್ರು ಬಿ 75 ದಿಲ್ಲಿ ಕೋಟಿನ ಹಾರಿಸಿದ್ರು. ಹೌದಾ? ರಿಪಬ್ಲಿಕ್ ಡೇ ಇನ್ನೊಂದು ಅರ್ಥ ಏನು? ಡೆಮೋಕ್ರಸಿ. ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ. ಹೀಗಾಗಿ ಈ ಸಂವಿಧಾನ ಹೆಚ್ಚಾರಲ್ಲ 2 ವರ್ಷ 11 ತಿಂಗಳ 15 ದಿನ ಎಲ್ಲ ಬರ್ಲಿಕ್ಕಾಗ್ಬೋದು. ಆಮೇಲೆ ಪहिले 200 ಇದು ಗವರ್ನರ್ ಪೇನ್ಸ್ ಅಂತ ಕರಿತಿರಲ್ಲ, ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಆಗೋದು. ಈಗ MLA MP ಎಲ್ಲ ಓಟ್ ಹಾಕ್ತಿರಲ್ಲ,
ಆ ರೀತಿ ಆಗಿಂದ ಒಂದು ಅನೇಕ ತಂಡಗಳ ರಚನೆ ಮಾಡಿ ಈ ಸಂವಿಧಾನದಾಗ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರಿತೇವೆ. ನಮ್ಮನ್ನು ಓದಿಸ್ಲತ್ತರ ಶಾಲೆಗೆ ಇಲ್ಲ ಸರ್, ಅದು ಪೀಠಿಕೆ ಓದಿಸೋ ಶಾಲೆಗೆ ಇಲ್ಲೋದು ಅದು ಮುರಾರ್ಜಿ ಬಹುಶಃ ಮುರಾರ್ಜಿದಾಗ ಈ ಮತ್ ಸರ್ಕಾರ ಏನ್ ಮಾಡುತ್ತೆ 2 ತಿಂಗಳ ನೋಡಿಕ ಚಾಕ್ಲೇಟ್ ಬಂದಾವ ಚೈನಾದ ನಿಂದ್ರಪ್ಪ ಚಾಕ್ಲೇಟ್ ಮಾಡಿದ್ರೆ ಚಾಕ್ಲೇಟ್ ಆಯ್ತು ದಿವಸ ಕಾರ್ಯಕ್ರಮ. ಹೀಗಾಗಿ ಈ ನಾವೆಲ್ಲರೂ ಸಂವಿಧಾನ ಅಂತಕ್ಕಂಥದ್ದು ಇದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಒಂದು ಜನಾಂಗ ಕೊಟ್ಟಂತ ವಿಚಾರ ಅಲ್ಲ. ಸಂವಿಧಾನ ಅಂತಕ್ಕಂದ್ರು ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಈ ಸಂವಿಧಾನ ಅಂತ ಎಲ್ಲರೂ ಭಾಷೆ ಹೊಡಿತೇವೆ. ಸಂವಿಧಾನ ಭಾಗಗಳು ಯಾರಿಗೂ ಗೊತ್ತಿಲ್ಲ. ಗೊತ್ತ ಏನು ನಾವು ಮೂಲಭೂತ ಕರ್ತವ್ಯ ಬರ್ತಾವ, ಮೂಲಭೂತ ಹಕ್ಕ ಈ ನಾವೇನ್ ಮಾಡಿದ್ದೇವೆ ಸಂವಿಧಾನದ ಸಮಾನತೆ ಅದ, ಸಮಾನತೆ ಇಲ್ಲ, ಮೂಲಭೂತ ಹಕ್ಕ ಅದ. ಸಂವಿಧಾನ ಯಾರು ಕರೆಕ್ಟ್ ಅರ್ಥ ಮಾಡ್ಕೋತಾರ ನಮ್ಮ ಹರ್ಕುಡ್ ಸಾಲಿಗಳು ಯಾರು ಕಿಟಕಿ ಹೊಡೆಯಲ್ಲ, ಆಮೇಲೆ ಯಾವ್ದು ಬಾಟಲ್ ಬೇಡಲ್ಲ, ಆಮೇಲೆ ಇನ್ನೊಬ್ರು ಸರಿ ಗೌರವ ಹೆಂಗ್ ಮಾತಾಡ್ಬೇಕು ಅದು ಇದಲ್ಲ. ಸಂವಿಧಾನ ಯಾವ ಸ್ಟೂಡೆಂಟ್ ಅರ್ಥ ಮಾಡ್ಕೋತಾನ, ಯಾವ ಜನ ಅರ್ಥ ಮಾಡ್ಕೋತಾನ, ನಮ್ಮ ಸರ್ಕಾರಿ ಶಾಲೆ ಭವ್ಯವಾದ ಶಾಲೆಗಳಾಗ್ತಾವ, ನಾವು ಸರ್ಕಾರಿ ಶಾಲೆಗಳು ಭವ್ಯವಾದ ಶಾಲೆಗಳಾಗ್ತಾವ. ಇಲ್ಲಿ ಯಾವ್ದು ಬಾಕಿ ಬೇಡ. ಸಂವಿಧಾನ ಅರ್ಥ ಮಾಡೋ ಬೇ ಸಂವಿಧಾನ ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರತಿಯೊಬ್ಬರು ಓದ್ಬೇಕು. ಸಂವಿಧಾನ ಮನಿ ತಿಳ್ಕೊಳ್ಬೇಕು. ಹೆಂಗ ವೇದ ಉಪನ್ಯಾಸಗಳನ್ನು ಓದ್ಬೇಕು ಆ ರೀತಿ ಸಂವಿಧಾನ ಓದ್ಬೇಕು. ಸಂವಿಧಾನ ಇದು ಒಂದು ಕುಲಕ್ಕೆ ಒಂದು ಜಾತಿ ಸೀಮಿತ ಇಲ್ಲ. ಪ್ರತಿ ಒಬ್ಬ ನಾಗರಿಕರಿಗೆ, ಪ್ರತಿ ಒಂದು ಜಾತಿಗೆ, ಪ್ರತಿ ಒಬ್ಬ ಅನಿಲ್ ಅಂಬನಿಗೆ ಬಿ ಅನ್ವಯ ಅಷ್ಟೇ ಆಗ್ತದೆ, ನಿಮಗ್ ಬಿ ಅಷ್ಟೇ ಆಗ್ತದೆ. ಹೀಗಾಗಿ ಸಂವಿಧಾನ ತಿಳ್ಕೊಂಡೆ ಅಂದ್ರೆ ನಮ್ಮ ಊರ, ನಮ್ಮ ಗ್ರಾಮ, ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ಟೀಚರ್ಸ್ ಹಿಂಗೆಲ್ಲ ನಾವು ಅರ್ಥ ಮಾಡ್ಕೊಂಡು ನಡೆದಾಗ ಅವಾಗ ನಿಜವಾದ ಸಂವಿಧಾನ ಏನದ ಮಕ್ಕಳ ಮೇಲೆ ಬರ್ತದೆ. ಕೆಲವೊಂದು ಮಕ್ಕಳಿಗೆ ಗೊತ್ತಿಲ್ಲ, ಕೆಲವೊಂದು ಪೇರೆಂಟ್ಸ್ಗಳು ಹುಚ್ಚರು ಏನ್ ಮಾಡ್ತಾರ ಸಂವಿಧಾನ ದಿನಾಚರಣೆ ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರು ವಿಷ ಬೀಜ ಬಿತ್ತನೆ ಮಾಡ್ತಾರೆ. ಸಂವಿಧಾನದಂತೆ ದೇಶ ಅದ, ಸಂವಿಧಾನದಂತೆ ಈ ಪ್ರಜಾಪ್ರಭುತ್ವದ, ಸಂವಿಧಾನದಂತೆ ನೀವು ಕುಂತೀರಿ, ಸಂವಿಧಾನದಂತೆ ನಾವು ಕುಂತೀವಿ. ಹೀಗಾಗಿ ಸಂವಿಧಾನ ಅಂತಕ್ಕಂಥದ್ದು ಬಹಳ ಅಮೂಲ್ಯ ಅದ. ಮತ್ ಮುಂದಿನ ಏನೇ ಸಣ್ಣ ಇರ್ತಂದ್ರೆ ನಾವು 1 ಗಂಟೆ ಪ್ರಯತ್ನ ಸಂವಿಧಾನ ಬರೆದಾಗ 1 ಗಂಟೆ ಮಾತಾಡ್ತಾ. ಹೀಗಾಗಿ ನಿಮ್ದೆಲ್ಲ ತಾಳ್ಮೆನ ಹೆಚ್ಚು ಪರೀಕ್ಷೆ ಮಾಡಲ್ಲ. ಅಲ್ಲಿ ನಿಂತಂತ ಎಲ್ಲ ನಮ್ಮ ಗ್ರಾಮಸ್ಥ ಯುವಕರು ಯಾವತ್ತು ಸಂವಿಧಾನ ನಮ್ಮ ಶಾಲೆ, ನಮ್ಮ ಶಿಕ್ಷಕರು, ನಮ್ಮ ಊರು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿರಲಿ. ಈ ಶಾಲೆಯ ಕಲಿತು ನೀವು ಆಯಸ್ ಆಗ್ತೀರಿ, ಈ ಶಾಲೆಯ ಕಲಿತು ನೀವು ಜನಪ್ರತಿನಿಧಿ ಆಗ್ತೀರಿ, ಈ ಶಾಲೆಯಿಂದ ಎಲ್ಲ ಆಗ್ತೀರಿ. ಹೀಗಾಗಿ ನಮ್ಮದು ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್. ಈ ಶಾಲೆಯಲ್ಲಿ ಏನೇ ವಾತಾವರಣ ಅವ ಇವತ್ತಾಗ್ಲಿ 1 ವರ್ಷ ಆಗ್ಲಿ ನಾವೆಲ್ಲರೂ ಕೂಡ್ಕೊಂಡು ಏನೇ ಇಲ್ಲ ಹೆಚ್ಚಕಮ್ಮ ಏನು ಆಗ್ಬೇಕಾಗಲ್ಲ ನಾವೆಲ್ಲರೂ ಮಾಡಮ್ಮ ಅಂತ ಹೇಳಿ ನೀವು ಹೆಚ್ಚು ಸಮಯ ತಗೊಂಡೆ ನನ್ನ ಒಂದು ಸಣ್ಣ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.